ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗಿ ತುಂಬ ದಿನಗಳಾಯಿತು. ಸೊ ಇವಾಗ US ಅಲ್ಲಿ ಈ ಒಂದು ಅಪ್ಲಿಕೇಶನ್ ಬ್ಯಾನ್ ಆಗೋದಕ್ಕೆ ರೆಡಿ ಆಗ್ತಾಯಿತ್ತು. ಅಂಥ ಸಮಯದಲ್ಲಿ ಮೈಕ್ರೋಸಾಫ್ಟ್ ಅವ್ರು ತೊಗೊಳ್ತೀನಿ ಅಂತ ರೆಡಿ ಆಗಿದ್ದಾರೆ. ಇವರೇನಾದರೂ ತೊಗೊಂಡ್ರೆ ಇಂಡಿಯಾಗೆ ಬರುತ್ತೆ, ಅದು ನಿಮಗೂ ಕೂಡ ಗೊತ್ತು. ಇವಾಗ ಒಂದು ಗುಡ್ ನ್ಯೂಸ್ ಬಂದಿದೆ, ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಓಕೆ, ಯಾವುದನ್ನು ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಎರಡನ್ನೂ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಗುಡ್ ನ್ಯೂಸ್ ಹೇಳ್ತೀನಿ, ಬ್ಯಾಡ್ ನ್ಯೂಸ್ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಎಲ್ಲರೂ ನೋಡ್ತಾರೋರೆಲ್ಲ ಒಂದೊಂದು ಸಲ ಸಬ್ಸ್ಕ್ರೈಬ್ ಆಗಿಬಿಡಿ. ಇನ್ನೇನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಜೊತೆಗೆ ವೀಡಿಯೋ ಸರ್ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಾಡ್ತೀರಲ್ವಾ? ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು, ದಯವಿಟ್ಟು ಫಾಲೋ ಮಾಡಿ. ಇನ್ನು ಮುಂದೆ ನಾನು ನಿಮಗೆ ಪ್ರೂಫ್ ಎಲ್ಲ ನಾನು ಅಲ್ಲೇ ತೋರಿಸ್ತೀನಿ. ಓಕೆ, ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಥವಾ ಲಕ್ಕೇಶ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಟಾಕ್ ಬಗ್ಗೆ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಅಂತ ಹೇಳ್ತೆ. ಸೊ ಮೊದಲನೇದಾಗಿ ನಾನು ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡ್ತೀನಿ, ಅದಾದಮೇಲೆ ಗುಡ್ ನ್ಯೂಸ್ಗೆ ಹೋಗೋಣ. ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ನಿಮ್ಗೆ ಗೊತ್ತಿರೋದು ಟಿಕ್ ಟಾಕ್ ಅಪ್ಲಿಕೇಶನ್ ಏನಕ್ಕೆ ಬ್ಯಾನ್ ಆಯಿತು ಅಂತ. ನಮ್ಮ ಒಂದು ಡೇಟಾನ ಕದೀತಿದೆ ಅಂತ ಈ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡಿದ್ದು. ಸೊ ಇವಾಗ ಒಂದು ರಿಪೋರ್ಟ್ ಬಂದಿದೆ, ಏನಂತಂದರೆ ಟಿಕ್ ಟಾಕ್ ನಿಜವಾಗ್ಲೂ ಡೇಟನ ಕದ್ದಿದೆ. ಓಕೆ, ಒಂದು ರಿಪೋರ್ಟ್ ಬಂದಿದೆ. ಸೊ ಇದರಿಂದ ಟಿಕ್ ಟಾಕ್ಗೆ ತುಂಬ ತೊಂದರೆ ಆಗುತ್ತೆ. ಯಾಕೆಂತಂದರೆ ಅವರು ಕದ್ದಿರಲಿಲ್ಲ ಅಂತಂದಿದ್ರೆ ಏನೋ ಒಂದು ಸ್ವಲ್ಪ ಇನ್ನೂ ಅವ್ರ ಕಡೆಗೆ ಟರ್ನ್ ಆಗೋದು. ಬಟ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಟಿಕ್ ಟಾಕ್ ಡೇಟನ ಕದ್ದಿದೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಸೊ ಅದನ್ನು ನೀವು ಆರ್ಟಿಕಲ್ ಓದಬೇಕು ಅಂತಂದರೆ ಜಸ್ಟ್ ನನಗೆ ಒಂದು ಇನ್ಸ್ಟಾಗ್ರಾಮನ್ನು ಮೆಸೇಜ್ ಮಾಡಿ, ಆ ಲಿಂಕ್ನ ನೀಟಾಗಿ ನಾನು ನಿಮ್ಗೆ ಕಳಿಸ್ತೀನಿ. ಫುಲ್ ಒಂದು ಪೇಜ್ ಇದೆ, ಕುತ್ಕೊಂಡು ಆರಾಮಾಗಿ ಓದಿ. ಓಕೆ, ಇದು ಟಿಕ್ ಟಾಕ್ ಕಡೆಯಿಂದ ಬಂದಿರುವಂಥ ಒಂದು ಬ್ಯಾಡ್ ನ್ಯೂಸ್. ಓಕೆನಾ? ಸೊ ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಂದರೂ ಬರ್ಬೋದು, ಬರದೇನೂ ಕೂಡ ಇರ್ಬೋದು. ಇನ್ನು ಗುಡ್ ನ್ಯೂಸ್ಗೆ ಹೋಗೋಣ. ಒಂದು ಕಡೆ ಈ ಥರ ಎಲ್ಲ ಆಗ್ತಾಯಿದೆ, ಡೇಟಾ ಕದ್ದಿದೆ ಅಂತ ಹೊರಗಡೆ ಬಂದಿದೆ ನ್ಯೂಸು. ಇನ್ನೊಂದು ಕಡೆ ಟ್ವಿಟ್ಟರ್ ಅವರು ಟಿಕ್ ಟಾಕ್ನ ಕೊಂಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಅಂತಂದರೆ ನಿಮ್ಗೆ ಗೊತ್ತಿರೋದೆ, US ಅಲ್ಲಿ ಈ ಒಂದು ಅಪ್ಲಿಕೇಶನ್ ಬ್ಯಾನ್ ಆಗಬೇಕಿತ್ತು. 45 ಡೇಸ್ ಟೈಮ್ ಕೊಟ್ಟಿದ್ದಾರೆ, ಸೆಪ್ಟೆಂಬರ್ 15ನೇ ತಾರೀಕು ತನಕ. ಸೊ ಅಷ್ಟರಲ್ಲಿ ಮೈಕ್ರೋಸಾಫ್ಟ್ ಅವರು ಪರ್ಚೇಸ್ ಮಾಡ್ಕೊಡ್ತೀನಿ ಅಂತ ಮುಂದೆ ಬಂದಿದ್ದರು. ಸೊ ಇವಾಗ ಅವ್ರಿಗೆ ಕಾಂಪಿಟೇಟ್ ಮಾಡೋದಕ್ಕೆ ಟ್ವಿಟ್ಟರ್ ಅವ್ರು ಬಂದಿದ್ದಾರೆ. ಸೊ ನೋಡೋಣ ಇವರಿಬ್ಬರಲ್ಲಿ ಯಾರು ತಗೊಳ್ತಾರೆ ಅಂತ. ಸೊ ಬರೋ ಚಾನ್ಸಸ್ಸು ಇದೆ, ಹೋಗೋ ಚಾನ್ಸಸ್ಸು ಇದೆ. ಯಾಕೆಂತಂದರೆ ಒಂದು ಕಡೆ ನ್ಯೂಸ್ ಬಂದಿದೆ ಟಿಕ್ ಟಾಕ್ ಡೇಟಾ ಕದ್ದಿದೆ ಅಂತ, ಇನ್ನೊಂದು ಕಡೆ ಮೈಕ್ರೋಸಾಫ್ಟು, ಟ್ವಿಟ್ಟರ್ ಅವರೆಲ್ಲ ಅವ್ರ ಪಾಡಿಗೆ ಅವರು ಪ್ರೊಸೆಸಿಂಗಲ್ಲಿದ್ದಾರೆ. ಓಕೆ, ಇನ್ನೂ ಯಾವುದೇ ರೀತಿ ಒಂದು ವಿಷಯ ಹೊರಗಡೆ ಬಂದಿಲ್ಲ. ಟಿಕ್ ಟಾಕ್ ಕದ್ದಿದೆ ಅಂತ ಅಂದ್ಬಿಟ್ಟು ಬ್ಯಾನ್ ಮಾಡಲೇಬೇಕು ಅಂತ ಇನ್ನೂ ಯಾವುದು ಹೊರಗಡೆ ಬಂದಿಲ್ಲ. US ಅಲ್ಲಿ ಅದನ್ನು ಕೊಂಡ್ಕೊಳ್ಳೋದಕ್ಕಂತೂ ರೆಡಿಯಾಗಿದ್ದಾರೆ, ಒಂದು ಸೈಡ್ ನೋಡೋದಾದರೆ. ಸೊ ಇವಾಗ ಟ್ವಿಟ್ಟರ್ ಅವ್ರು ಬಂದಿದ್ದಾರೆ. ಏನಾದ್ರು ಟ್ವಿಟ್ಟರ್ ಅವ್ರು ತೊಗೊಂಡ್ರೆ ಟ್ವಿಟ್ಟರ್ ಅವ್ರ ಪಾಲಾಗುತ್ತೆ, ಟಿಕ್ ಟಾಕ್ ಅಷ್ಟೇ. ಒಟ್ಟಿನಲ್ಲಿ ಯಾರೋ ಒಬ್ಬರು ತಗೊಳ್ಳೋ ಥರ ಕಾಣ್ತಾ ಇದ್ದಾರೆ. ನೋಡೋಣ, ಸೆಪ್ಟೆಂಬರ್ 15 ತನಕ ವೆಯ್ಟ್ ಮಾಡಿ. ಸೆಪ್ಟೆಂಬರ್ 15 ಮೇಲೂ ಹೋಗ್ಬೋದು, ಗೊತ್ತಿಲ್ಲ ಅವ್ರು ಯಾವಾಗ ಡೇಟ್ ಹೇಳ್ತಾರೆ ಅಂತ. ಸೊ ಒಟ್ಟಿನಲ್ಲಿ ವೆಯ್ಟ್ ಮಾಡಿ, ಚಾನ್ಸಸ್ ಇದೆ, ಪರ್ಚೇಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ಇದು ಸದ್ಯಕ್ಕೆ ಬಂದಿರುವಂಥ ಒಂದು ಗುಡ್ ನ್ಯೂಸ್. ಒಂದು ಕಡೆ ಬ್ಯಾಡ್ ನ್ಯೂಸ್, ಒಂದು ಕಡೆ ಗುಡ್ ನ್ಯೂಸ್. ಸೊ ಆರ್ಟಿಕಲ್ನ ನೀವು ನೋಡಬೇಕು ಅಂತಂದರೆ ಸೊ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಡಿಸ್ಕ್ರಿಪ್ಷನ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಪ್ರೊಫೈಲ್ ಲಿಂಕು, ಅಥವಾ ಲಕ್ಕೇಶ್ ಅಂತ ಸರ್ಚ್ ಮಾಡೋದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಗುತ್ತೆ. ಮೆಸೇಜ್ ಮಾಡಿ, ನೀಟಾಗಿ ಆರ್ಟಿಕಲ್ ಲಿಂಕ್ ಕಳಿಸ್ತೀನಿ. ಯಾಕೆಂತಂದರೆ ಯೂಟ್ಯೂಬಲ್ಲಿ ನಾವೆಲ್ಲ ಲಿಂಕ್ ಎಲ್ಲ ಮೆನ್ಷನ್ ಮಾಡೋಂಗಿಲ್ಲ. ಓಕೆ, ಸೊ ಅದರಿಂದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾ ಇರೋದು. ಸೊ ಬನ್ನಿ ಅಲ್ಲಿ ಸಿಗೋಣ. ಓಕೆ, ಇನ್ನೇನಿಲ್ಲ, ಅಪ್ಡೇಟ್ ಬಂದ ಮೇಲೆ ಮತ್ತೆ ತಿಳಿಸ್ಕೊಡ್ತೀನಿ ಖಂಡಿತ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.